ನಮಸ್ಕಾರ ಗೆಳೆಯರೆ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನಲ್ಗೆ ಸ್ವಾಗತ. ಸೊ ಗೆಳೆಯರೆ, ನೀವು ಡಿಫೆನ್ಸ್ ಸುದ್ದಿಯನ್ನು ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಈ ವಿಷಯದ ಬಗ್ಗೆ ಗೊತ್ತಿರಬಹುದು. ಭಾರತವು ಯಾವುದಾದ್ರೂ ಒಂದು ರೀತಿಯ ಆಯುಧಗಳ ಬಗ್ಗೆ, ವಿಶೇಷವಾಗಿ ಯಾವುದೇ ಒಂದು ಮಿಸೈಲ್ ಅನ್ನು ಮಾಡಿದಾಗ ಅದಕ್ಕಿಂತ ಮುಂಚೆ ಯಾರಿಗೂ ಏನು ಹೇಳುವುದಿಲ್ಲ ಅನ್ನೋದು ಕೇವಲ ಸ್ಪೆಕ್ಯುಲೇಷನ್ ಅಷ್ಟೇ ಆಗ್ತಾ ಇತ್ತು. ಹಾಗೆಯೇ ಲೋ ಟೈಮ್ ವಾರ್ನಿಂಗ್ ಇಂದ ಗೊತ್ತಾಗ್ತಾ ಇತ್ತು. ಇಲ್ಲಿವರೆಗೂ ಬಹಳಷ್ಟು ಬಾರಿ ಮಿಸೈಲ್ ಟೆಸ್ಟ್ಗಳ ನಂತರವೂ ಸಹ ವರ್ಷಾನುಗಟ್ಟಲ್ಲಿ ಗೊತ್ತಾಗ್ತಾ ಇದ್ದಿದ್ದಿಲ್ಲ ಇದು ಯಾವ ಮಿಸೈಲ್ನ ಟೆಸ್ಟ್ ಮಾಡಲಾಗಿದೆ ಅನ್ನೋದು. ಹಾಗೇನೆ ಈ ರಣನೀತಿಯು ಬಹಳ ಸೊಗಸಾಗಿದೆ, ಆದರೆ ಈ ಬಾರಿಯೂ ಹೀಗಾಗೋದಿಲ್ಲ. ಆಕ್ಚುಲಿ ಯಾವ ಮಿಸೈಲ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದೀವಿ ಅದರ ಬಗ್ಗೆ ಸ್ವತಃ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ತನ್ನ ಇಯರ್ಲಿ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನ ಕೊಟ್ಟಿದೆ. ಹಾಗೇನೆ ಇದು ಅಂತ ಇಂಥ ಮಿಸೈಲ್ ಅಲ್ಲ. ಆಕ್ಚುಲಿ ಇದನ್ನ ಭಾರತೀಯ ವಾಯುಸೇನೆಯ ಎಲ್ಲಕ್ಕಿಂತ ಹೆಚ್ಚು ಫಿಯರೆಸ್ಟ್, ಎಲ್ಲಕ್ಕಿಂತ ಮಾರಕ ಹಾಗೂ ಶಾರ್ಪ್ ಮಿಸೈಲ್ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಇದು ಎಷ್ಟು ಶಕ್ತಿಶಾಲಿ ಆಗಿರಬಹುದು? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ವರ್ಲ್ಡ್ ನ ಟಾಪ್ ಡಿಫೆನ್ಸ್ ಮ್ಯಾಗಝಿನ್ ಏನಿದೆ, ಯುರೇಸಿಯಾ ಟೈಮ್ಸ್, ಈ ಪತ್ರಿಕೆ ಈಗಿಂದ 1.5 ವರ್ಷಗಳ ಹಿಂದೆ ಈ ಮಿಸೈಲ್ ನ ಬಗ್ಗೆ ಏನ್ ಹೇಳಿದೆ ಅನ್ನೋದನ್ನ ನೀವು ಸ್ವತಃ ನೋಡಬಹುದು. ಆಕ್ಚುಲಿ ಇವರು ಒಂದು ಆರ್ಟಿಕಲ್ ನ ಪ್ರಿಂಟ್ ಮಾಡೋದ್ರ ಮುಖಾಂತರ ಏನ್ ಹೇಳಿದ್ರು ಅಂದ್ರೆ, ಇಂಡಿಯಾಸ್ ಫಾಸ್ಟೆಸ್ಟ್ ಮಿಸೈಲ್ ಅಸ್ಟ್ರಾ ಕ್ಯಾನ್ ಡೌನ್ ಎನಿಮಿ ಜೆಟ್ಸ್ ಅಟ್ ಆಲ್ಮೋಸ್ಟ್ ಹೈಪರ್ಸೋನಿಕ್ ಸ್ಪೀಡ್ಸ್. ಅಂದ್ರೆ ಭಾರತದ ಅಸ್ತ್ರ ಮಿಸೈಲ್ ಏನಿದೆ, ವಿಶೇಷವಾಗಿ ಅಸ್ತ್ರ ಮಾರ್ಕ್ 3, ಇದು ಎಷ್ಟು ಹೆಚ್ಚು ಫಾಸ್ಟ್ ಇದೆ ಅಂದ್ರೆ ಇದು ಆಲ್ಮೋಸ್ಟ್ ಹೈಪರ್ಸೋನಿಕ್ ವೇಗದಲ್ಲಿ ಹೋಗುವುದರ ಮೂಲಕ ಒಂದು ಯುದ್ಧ ವಿಮಾನವನ್ನ ಹೊಡೆದುರುಳಿಸಬಹುದು. ಆದಾಗ್ಯೂ ಅದು ಬೇರೆ ವಿಷಯ ಇದೆ. ಇಲ್ಲಿವರೆಗೆ ಜಗತ್ತಿನಲ್ಲಿ ಯಾವ ದೇಶದ ಹತ್ತಿರ ಇಂತಹ ಒಂದು ಹೈಪರ್ಸೋನಿಕ್ ವೇಗದಲ್ಲಿ ಓಡುವಂತಹ ಯುದ್ಧ ವಿಮಾನವಿಲ್ಲ ಅನ್ನೋದು. ಆದರೆ ಇದು ಎಷ್ಟು ಹೆಚ್ಚಿನ ವೇಗವಾಗಿದ್ದು ಅನ್ನೋದು ಒಂದು ಉದಾಹರಣೆಯನ್ನು ಮಾತ್ರ ಕೊಡಲಾಗಿತ್ತು. ಅಂದ್ರೆ ಇದು ಎಷ್ಟು ಮಾರಕವಾಗಿದೆ, ಇದರ ವಿರುದ್ಧ ಯಾವುದು ಯುದ್ಧ ವಿಮಾನ ಮಾಡಲ್ಪಟ್ಟಿಲ್ಲ. ಇದು ತನ್ನ ಸಮಯದ 20 ವರ್ಷಗಳ ಮೊದಲಿನ ಮಿಸೈಲ್ ಆಗಿದೆ. ಇದರಿಂದ ನೀವು ಅಂದಾಜಿಸಬಹುದು ನಾವು ಯಾವ ಲೆವೆಲ್ನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು. ಹಾಗೇನೆ ಇವತ್ತು MODU ಈ ಮಿಸೈಲ್ ಬಗ್ಗೆ ಒಂದು ದೊಡ್ಡ ಮಾಹಿತಿಯನ್ನ ಕೊಟ್ಟಿದೆ. ಆಕ್ಚುಲಿ ಭಾರತದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅವರು ತನ್ನ ಇಯರ್ ಅಂಡ್ ರಿವ್ಯೂ ರಿಪೋರ್ಟ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ವರ್ಷವು ಭಾರತವು ಬಹಳ ಸದ್ದಿಲ್ಲದೆ ತನ್ನ ಒಂದು ಸ್ಟೇಟ್ ಆಫ್ ದಿ ಆರ್ಟ್ ಏರ್ ಟು ಏರ್ ಮಿಸೈಲ್ ಅನ್ನ ಟೆಸ್ಟ್ ಮಾಡಿದೆ. ಹಾಗೂ ಈ ಮಿಸೈಲ್ ಸಾಲಿಡ್ ಫ್ಯೂಯಲ್ ಡಕ್ಟೆಡ್ ರಾಮ್ಜೆಟ್ ಪ್ರೊಪಲ್ಷನ್ ಸಿಸ್ಟಮ್ ಜೊತೆಗೆ ಬರುತ್ತೆ. ಅಂದ್ರೆ ಇಲ್ಲಿ ಚರ್ಚೆ ಅಸ್ತ್ರ ಮಾರ್ಕ್ 3 ಆಗ್ತಾ ಇದೆ ಹಾಗೂ ಇದರ ಟೆಸ್ಟ್ ಅನ್ನು ಕೂಡ ಭಾರತವು ಮಾಡಿದೆ. ಅಂದ್ರೆ ಈ ಮಾಹಿತಿಯಿಂದ ನೀವು ಅನ್ಕೋಬಹುದು ಭಾರತೀಯ ಸೇನೆಯಲ್ಲಿ ಆದಷ್ಟು ಬೇಗ ಅಸ್ತ್ರ ಮಾರ್ಕ್ 3 ಸೇರ್ಪಡೆಗೊಳ್ಳಲಿದೆ ಅಂತ. ಯಾಕಂದ್ರೆ ಇಂಥ ಮಾಹಿತಿಯು ಹೆಚ್ಚಾಗಿ ಯಾವಾಗ ರಿಲೀಸ್ ಮಾಡ್ತಾರೆ ಅಂದ್ರೆ ಅದು ತನ್ನ ಅಂತಿಮ ಫೇಸ್ ಅಲ್ಲಿ ಇದ್ದಾಗ, ಟ್ರಯಲ್ ಹಾಗೂ ಟೆಸ್ಟ್ ಅಲ್ಲಿ ಇದ್ದಾಗ. ಹಾಗೇನೆ ಅಸ್ತ್ರ ಮಾರ್ಕ್ 3ನ ಇನ್ನೂ ಹೆಚ್ಚಿನ ಟ್ರಯಲ್ ಹಾಗೂ ಟೆಸ್ಟ್ ಅನ್ನ ಮಾಡಲಾಗುವುದು. ನಂತರ ಇದು ಭಾರತದ ವಾಯುಸೇನೆಗೆ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಆದರೆ ನಿಮ್ಗೆ ಹೇಳೋದಾದ್ರೆ, DRDO ಏನು ಈ ಮಿಸೈಲ್ ಅನ್ನು ಮಾಡಿದ್ದಾರೆ ಅವರು ಇಲ್ಲಿಗೆ ನಿಲ್ಲುವುದಿಲ್ಲ. ರಿಪೋರ್ಟ್ ಅಲ್ಲಿ ಏನು ಹೇಳಲಾಗ್ತಿದೆ ಅಂದ್ರೆ, ಈ ಮಿಸೈಲ್ ನ ಟೆಕ್ನಾಲಜಿ ಅಲ್ಟ್ರಾ ಅಡ್ವಾನ್ಸ್ಡ್ ಆಗಿದೆ. ಅದಕ್ಕಾಗಿಯೇ DRDO ಇದರ ಒಂದು ಅಡ್ವಾಂಟೇಜ್ ಅನ್ನ ಪಡೆಯಬೇಕಂತ ಅಂದುಕೊಂಡಿದೆ. ಅದು ಹೇಗಂದ್ರೆ, ಆಕ್ಚುಲಿ ನಾವು ಈ ಮಿಸೈಲ್ ನ ಒಂದು ಎಂಥ ವೇರಿಯಂಟ್ ಅನ್ನ ತಯಾರಿ ಮಾಡಲಿದ್ದೇವೆ ಅಂದ್ರೆ, ಅದು ನೆಲದಿಂದ ಗಾಳಿಯಲ್ಲಿ ವಾರ್ ಮಾಡುವಂತದ್ದು. ಅಂದ್ರೆ ಸರ್ಫೇಸ್ ಟು ಏರ್ ವೇರಿಯಂಟ್ ಅನ್ನ. ಈಗೇನು ಈ ಅಸ್ತ್ರ ಇದೆ ಇದು ಏರ್ ಟು ಏರ್ ಆಗಿದೆ. ಅಂದ್ರೆ ಯುದ್ಧ ವಿಮಾನದಿಂದ ಲಾಂಚ್ ಆಗಿ ವಿರೋಧಿಗಳ ಯುದ್ಧ ವಿಮಾನವನ್ನ ಭೇಟಿ ಆಡಲಿದೆ. ಆದರೆ ನಾವು ಇದರ ಒಂದು ಟೆಕ್ನಾಲಜಿಯನ್ನ ಯೂಸ್ ಮಾಡೋದ್ರ ಮೂಲಕ ಎಂಥ ಒಂದು ಮಿಸೈಲ್ ಅನ್ನ ನಿರ್ಮಾಣ ಮಾಡಲಿದ್ದೇವೆ ಅಂದ್ರೆ, ಅದು ನೆಲದಿಂದ ಲಾಂಚ್ ಆಗಿರುವಂತದ್ದು ಹಾಗೂ ವಿರೋಧಿಗಳ ಯಾವುದೇ ಒಂದು ಮಿಸೈಲ್ನ ಮೇಲೆ ಅಥವಾ ವಿರೋಧಿಗಳ ಯಾವುದೇ ಯುದ್ಧ ವಿಮಾನ ಅಥವಾ ಡ್ರೋನ್ಗಳನ್ನ ಹೊಡೆದುರುಳಿಸುವಂತಹದ್ದು. ಆದರೆ ಒಂದು ವ್ಯತ್ಯಾಸ ಏನಾಗಲಿದೆ ಅಂದ್ರೆ, ಏನು ಅಸ್ತ್ರ ಮಾರ್ಕ್ 3 ಇದೆ ಇದು 3,500 ಕಿಲೋಮೀಟರ್ ರೇಂಜ್ನದೊಂದಿಗೆ ಬರ್ತದೆ. ನೀವು ಹೇಳ್ತಾ ಇರಬಹುದು ಕೇವಲ 3,500 ಕಿಲೋಮೀಟರ್ ಅಷ್ಟೇನಾ? ಸೊ ನಿಮಗೆ ಹೇಳೋದಾದ್ರೆ ಗೆಳೆಯರೆ, ಏರ್ ಟು ಏರ್ ಮಿಸೈಲ್ ಏನಿರುತ್ತೆ ಇವು 300 ಕಿಲೋಮೀಟರ್ನಿಂದ ಹೆಚ್ಚಿಗೆ ಹೋದ್ರೆ ಲಾಂಗ್ ರೇಂಜ್ ಕೆಟಗರಿಯಲ್ಲಿ ಬರ್ತದೆ. ಯಾಕಂದ್ರೆ ಹೇಗೆ ಏರ್ ಟು ಏರ್ ಮಿಸೈಲ್ನ ರೇಂಜನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇರ್ತೀರಾ, ಅದರ ಅಕ್ಯುರಸಿ ಕಡಿಮೆ ಆಗ್ತದೆ. ಅಂದ್ರೆ ಮಾರ್ಕ್ ಕ್ಷಮತೆ ಹಾಗೇನೆ ಗುರಿ ತಪ್ಪುವ ಸಂಭವನೀಯತೆ ಹೆಚ್ಚಾಗಿರ್ತದೆ. ಆದ್ದರಿಂದ ಅದಕ್ಕಾಗಿಯೇ ನೀವು ಹೆಚ್ಚಾಗಿ ಏರ್ ಟು ಏರ್ ಮಿಸೈಲ್ ಏನಿರುತ್ತೆ ಅವುಗಳು 100 ಕಿಲೋಮೀಟರ್ ರೇಂಜ್ನ ಅಕ್ಕಪಕ್ಕದಲ್ಲಷ್ಟೇ ಇರುವುದನ್ನ ಪಡೆಯುತ್ತೀರಿ. ಹಾಗೇನೆ 200+ ಅನ್ನ ಮಿಡ್ ರೇಂಜ್ ಅಂತ ಹೇಳಲಾಗ್ತದೆ. ಹಾಗೇನೆ ಅದು 300 ಕ್ರಾಸ್ ಅನ್ನ ಮಾಡಿದ್ರೆ ಅದು ಲಾಂಗ್ ರೇಂಜ್ ಕೆಟಗರಿಯಲ್ಲಿ ಬಂದು ಬಿಡುತ್ತದೆ. ಆದರೆ ಅಷ್ಟರ ಜೊತೆಗೆ ಒಳ್ಳೆಯ ವಿಷಯ ಏನಂದ್ರೆ, ಇದರ ರೇಂಜ್ 350 ಕಿಲೋಮೀಟರ್ ಇದೆ. ಹಾಗೇನೆ ಇದರ ಅಕ್ಯುರಸಿ ಬಹಳಷ್ಟು ಹೆಚ್ಚು ಡೆಡ್ಲಿ ಆಗಿದೆ. ಇದರ ಗುರಿ ತಪ್ಪುವುದಿಲ್ಲ. ಅದಕ್ಕಾಗಿ ಇದನ್ನ ವಿದೇಶಿ ಡಿಫೆನ್ಸ್ ಎಕ್ಸ್ಪೋರ್ಟ್ ಕೂಡ ಇಷ್ಟು ಮಾರಕ ಅಂತ ಹೇಳ್ತಾರೆ. ಆದ್ರೂ ಇದರ ಟೆಸ್ಟ್ ಅಂಡ್ ಟ್ರಯಲ್ ಆಗ್ತಾ ಇದೆ. ಜೊತೆಗೆ ಇದರ ಒಂದು ವಿಭಿನ್ನ ವೇರಿಯಂಟ್ ಏನು ತಯಾರಾಗ್ತಾ ಇದೆ ಅದರ ಡೆವಲಪ್ಮೆಂಟ್ ಮೇಲೆ ನನ್ನ ಪೂರ್ತಿ ಗಮನವಿದೆ.
ಹಾಗೇನೆ ಆಫೀಸಿಯಲ್ ಮತ್ತು ಸೋರ್ಸಲ್ಲಿ ಏನಾದರೂ ರಿಪೋರ್ಟ್ ಬಂದರೆ ತಕ್ಷಣ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಾಗಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.